ನೀವೇ ನೋಡ್ಬೋದು ಗಾಡಿ ಸದ್ಯ ನಿಲ್ಲಿಸಿ ಇಲ್ಲಿ ನೀರು ಬರ್ತಾ ಇತ್ತು, ಕುಡಿಯೋಕೆ ನೀರು ಇಟ್ಕೊಳ್ಳೋಣ ಅಂತ ಬಂದ್ವಿ. ಸ್ವಲ್ಪ ದೂರ ಮುಂದೆ ಬಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ವಿ. ಇಲ್ಲಿ ಏನಕ್ಕೆ ಅಂದರೆ ತರಕಾರಿ ತೊಗೊಳಕ್ಕೆ, ಇಲ್ಲ ಅಣ್ಣ ಹತ್ರ ತರಕಾರಿ ತೊಗೊಂಡೆಲ್ಲ ಬಂದ್ವಿ ಅಡುಗೆ ಮಾಡ್ಕೊಳಕ್ಕೆ. ಇವತ್ತು ವಾಂಗಿಬಾತ್ ಮಾಡೋಣ ಅಂತ ಬದನೆಕಾಯಿ ತೊಗೊಂಡಿದ್ದೀವಿ. ನೋಡಿ ಇವರೆಲ್ಲ BR ಓದೋರು. ಇವ್ರ ಕೆಲಸ ಏನಪ್ಪ ಅಂದರೆ ರೋಡ್ ಸೈಡಲ್ಲಿ ಕಲ್ಗಳು ಬಿದ್ದಿರ್ತದೆ, ಅಂದರೆ ರೋಡು ಈ ಬೆಟ್ಟದ ಮೇಲಿಂದ ಡೈಲಿ ಕಲ್ಗಳು ರೋಡಿಗೆ ಬಂದುಬಿಡುತ್ತೆ. ಒಳ್ಳೊಳ್ಳೆ ಡ್ರೋನ್ ಶೂಟ್ಸ್ ಎಲ್ಲ ತೆಗಿತಾ ಇದ್ವಿ. ನೋಡಿ ಯಾವ ಥರ ಬಂದಿದೆ ಅಂತ. ಅದು ಟರ್ನಿಂಗಲ್ಲಿ ಇದರಲ್ಲ ಎಲ್ಲ ಇರೋದು ಇನ್ನೊಂದ ಇದು ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ವ್ಲಾಗ್ಸ್. ನಾನು ನಿಮ್ಮ ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ಕಾರ್ಗಿಲ್ ಸಿಟಿ ಒಳಗಿದ್ದೀವಿ. ಸಿಟಿನ ಎಂಟ್ರಿ ಆಗಿಲ್ಲ, ಸಿಟಿ ಎಂಟ್ರೆನ್ಸಲ್ಲೇ ಕುಂತಿದ್ದೀವಿ. ಈಗ 3 ಜನ ಬೆಳಗ್ಗೆ 6 ಗಂಟೆಗೆ ಇದ್ವಿ. ಈಗ 6:15 ಒಂದೇ ಒಂದು ಚಿಕ್ಕ ಐಟಮ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಏನಪ್ಪ ಅಂದರೆ ನಮ್ಮ ಮುಂದೆಗಡೆ ಇರೋ ಗಾಡಿ ಸ್ವಲ್ಪ ಬ್ರೇಕ್ ಡೌನ್ ಆಗಿತ್ತು, ಸ್ಪಾನರ್ಗಳು ಇಸ್ಕೊಂಡಿದ್ದಾರೆ, ಕೊಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ರಿಪೇರಿ ಮಾಡ್ಕೊತಾ ಇದ್ರು ಅವರೇ ಓನಾಗಿ, ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ನೋಡುವ ಮನೇಲಿ ಅಲ್ಲಿ ಹೆಲ್ಪ್ ಮಾಡ್ತಿದ್ದಾನೆ ಅವ್ರಿಗೆ. ಆದಷ್ಟು ಬೇಗ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡೋಣ. ಈ ಕಡೆ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕೀಗ ಬೈಪಾಸಲ್ಲಿ. ಇಲ್ಲೊಂದು ಮುಂದೆ ಒಂದು ವೀಡಿಯೋ ಶೂಟ್ ಮಾಡಿದ್ದೆ, ಡ್ರೋನ್ ಶೂಟು. ಹಾಗಾಗಿ ಸ್ಟ್ರೈಟ್ ಹೋದ್ರೆ ಸಿಟಿ ಒಳಗಿಂದ ಹೋಗ್ತೀವಿ, ಬೈಪಾಸಲ್ಲಿ ಹೋಗೋಣ ನಾವು. ಒಂದೇ ಒಂದು ಸ್ಪಾರ್ನರ್ ಇಸ್ಕೊಂಡಿದ್ರು, ಅಣ್ಣ ಕೊಟ್ಟರು. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹಂಗೆ ರೋಡ್ ಐತೆ. ಇದು ನಮ್ಮ ಕಾಗೆ ನೋಡಿ, ಬಿಳಿ ಕಾಗೆ ಅಲ್ಲ, ಪಾರಿವಾಳ ಅಣ್ಣ. ಅದಕ್ಕೇನು ಜೀವ ಇದೆಯಾ? ಇಲ್ಲ, ಅದೊಂದು ಮಷೀನ್ ಅಷ್ಟೇ, ನಾವು ಕಂಡು ಹಿಡಿದು. ಎಸ್ ಬ್ರೋ. ಬನ್ನಿ ಮುಂದಕ್ಕೆ. ಮತ್ತೆ ಡ್ರೋನರ್ಸ್ ಅಲ್ವಾ ಅಣ್ಣ? ಬಂದ ಮುಂದಕ್ಕೆ ಬಂದ. ನಮಗೂ ಆಗ್ತೈತೆ, ಏನು ಮಾಡೋಣ. ಗಾಡಿನ ಸೆಲ್ಫ್ ಹೊಡಿಬೇಕು. ಯಾವ ಥರ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಸ್ವಲ್ಪ ಕೋಲ್ಡ್ ವೆದರ್ ಅಲ್ಲ ಇಲ್ಲಿ, ಹಂಗಾಗಿ ಇಲ್ಲಗೂ ನಾರ್ಮಲ್ ಆಗಾಯಿತು. ಮುಂಚೆಲ್ಲ ಒಂದು ಜಾಸ್ತಿ ಲಾಂಗ್ ಶೆಲ್ಫ್ ತಗೊಂಡು ಗಡು ಅನ್ನೋದು. ಇವತ್ತು ಪರವಾಗಿಲ್ಲ, ಬೇಗ ಆಯಿತು. ನೋಡಿ ಇಲ್ಲಿಂದ ಕಾರ್ಗಿಲ್ ಸಿಟಿ ಯಾವ ತರ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ. ವಾವ್, ಸಕ್ಕತ್ತಾಗಿ ಕಾಣ್ತಾ ಇದೆ ಸಿಟಿ ಮಾತ್ರ. ಇದು ಪೂರ್ತಿ ಕಾರ್ಗಿಲ್ ಸಿಟಿ ನೋಡಿ. ಇಲ್ಲಿವರೆಗೂ ಸುತ್ತ ಹಿಲ್ ಸ್ಟೇಷನ್ ಮಧ್ಯೆ ಇದೊಂದು ಊರು, ಎಷ್ಟು ದೊಡ್ಡ ಊರು. ನಾವೀಗ ಬೈಪಾಸಲ್ಲಿ ಹೋಗ್ತಾ ಇದ್ವಿ. ಇದೆಲ್ಲ ಪಾರ್ಕಿಂಗ್ ಸಮಸ್ಯೆ, ಏನೂ ಮಾಡೋಕ್ಕಲ್ಲ. ರೋಡಲ್ಲೇ ಗಾಡಿಗಳು ನಿಲ್ಸಿರ್ತಾರೆ, ಅಡ್ಜಸ್ಟ್ ಮಾಡ್ಕೊಬೇಕು. ಸದ್ಯಕ್ಕೆ ಗಾಡಿನ ಇಲ್ಲಿ ನಿಲ್ಸಿದ್ದೀವಿ. ನೋಡ್ಬೋದು ಗಾಡಿ ಸದ್ಯಕ್ಕೆ ನಿಲ್ಲಿಸಿ ಇಲ್ಲಿ ನೀರು ಬರ್ತಾಯಿತ್ತು, ಕುಡಿಯೋಕೆ ನೀರು ಇಟ್ಕೊಳ್ಳೋಣ ಅಂತ ಬಂದ್ವಿ. ಅನಿಲ ಹೋಗಿ ಇಟ್ಕೊತಾ ಇದ್ದಾನೆ ನೋಡಿ. ಲೇ ರೋಡಲ್ಲಿ ಆ್ಯಕ್ಚುಲಿ ಏನಪ್ಪ ಅಂದರೆ ಈ ಥರ ಒಳ್ಳೊಳ್ಳೆ ಪ್ಲೇಸ್ಗಳು ಇರ್ತದೆ, ಅಲ್ಲಿ ಮಾತ್ರ ನೀರು ಬರುತ್ತೆ. ಮತ್ತು ಅನಿಲ ನಂಬರ್ ಎಷ್ಟು ತಂದ? ನಂದು ಎಲ್ಲೈತೆ? ತಂದಿಲ್ಲ. ಇಲ್ಲೇ ಬ್ರಷ್ ಗಿಶ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ನೀರು ಬರ್ತಾಯಿದೆ. ಹೆಂಗೋ ಸಿಟಿ ಒಳಗೆ ಬಂದಿದ್ರೆ ಈ ಕಡೆಯಿಂದ ಬರ್ತಾ ಇದ್ವಿ, ಬೈಪಾಸಾಗಿ ಬಂದಿದ್ದಕ್ಕೆ ಹಿಂಗೆ ಬಂದ್ವಿ. ಇವಾಗ ಮತ್ತೆ NH1 ಟಚ್ ಆಗಿದ್ವಿ ಬೈಪಾಸ್ ಮುಖಾಂತರ. ಸದ್ಯಕ್ಕೆ ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಬಂದು ಟೀ ಕುಡಿತಾ ಇದ್ದೀವಿ. ನೋಡ್ಬೋದು ಬೆಳಿಗ್ಗೆ ಕಾಫಿ ಟೀ ಇಲ್ಲ ಅಂದರೆ ನಮಗೆ ಸಮಾಧಾನ ಆಗಲ್ಲ, ಹಾಗಾಗಿ ಬೇಕೇ ಬೇಕು. ಅದ್ರ ಜೊತೆ ಅಣ್ಣ ಮಟ್ಟಿ ತಿಂತವ್ರೆ. ಮಟ್ಟಿ ಅಂದರೆ ಅದೊಂಥರ ನಿಪ್ಪಟ್ಟು ತರುತ್ತೆ, ಆದರೆ ನಿಪ್ಪಟ್ಟಲ್ಲ. ಪೂರಿ ಒಂಚೂರು ಒಂದೆರಡು ಕೊತ್ತಂಬರಿ, ಜೀರಿಗೆ, ಕರಿಬೇವು ಹಾಕಿದ್ದಂಗೆ ಅಷ್ಟೇ. ಬಟ್ ಮೊನ್ನೆ ತಿಂದು ಸೇಮ್ ನಿಪ್ಪಟ್ಟು ತರಲಿಲ್ಲ ಮಗ. ಅಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ. ಮಟ್ಟಿ ಆ್ಯಕ್ಚುಲಿ ಪಂಜಾಬಿಲಿ ಫೇಮಸ್ ಇದು. ಪಂಜಾಬಿ ಜನ ತುಂಬ ತಿಂತಾರೆ ಇದನ್ನ, ಬೆಳಗ್ಗೆ ಕಾಫಿ ಜೊತೆ ಫಿಕ್ಸ್. ನಾವೀಗ ಒಂದು ಚಹಾ ತೊಗೊಂಡಿದ್ವಿ, ಕಾಫಿ ಕುಡ್ಕೊಂಡು ಇಲ್ಲಿಂದ ಹೊರಡೋಣ. ಹಂಗೆ ಸ್ವಲ್ಪ ದೂರ ಮುಂದೆ ಬಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ವಿ. ಇಲ್ಲಿ ಏನಕ್ಕೆ ಅಂದರೆ ತರಕಾರಿ ತೊಗೊಳಕ್ಕೆ, ಇಲ್ಲ ಅಣ್ಣ ಹತ್ರ ತರಕಾರಿ ತೊಗೊಂಡೆಲ್ಲ ಬಂದ್ವಿ ಅಡುಗೆ ಮಾಡ್ಕೊಳಕ್ಕೆ. ಇವತ್ತು ವಾಂಗಿಬಾತ್ ಮಾಡೋಣ ಅಂತ ಬದನೆಕಾಯಿ ತೊಗೊಂಡಿದ್ದೀವಿ. ಇನ್ನು ಬೆಂಡೆಕಾಯಿ ಇದೆಲ್ಲ ನಾಳೆಗೆ. 2 ದಿನಕ್ಕೆ ತರಕಾರಿ ಆಯ್ತು. ಈಗ
200 ರೂಪೀಸ್ ಆಯಿತು ಬಿಲ್. ಸೌತೆಕಾಯಿ ಹಂಗೆ ಇಟ್ಬಿಡು, ಇದ್ರ ಮೇಲೆ ಹಂಗೆ ಇಡು, ಏನಾಗಲ್ಲ. ತರಕಾರಿ ಎಲ್ಲ ಕ್ಲೀನಾಗಿಡು. ಜೊತೆಗೆ ಹಸಿ ಬಟಾಣಿ ತೊಗೊಂಡಿದ್ದೀವಿ ಟೈಮ್ ಪಾಸಿಗೆ ತಿನ್ನೋಕ್ಕೆ. ಇಲ್ಲಿ ಲೋಕಲ್ ಬಟಾಣಿ ಅಂತ ಇದು ನೋಡಿ, ಇಲ್ಲ ಬೆಟ್ಟಗಳಲ್ಲಿ ಬೆಳೆದಿರೋ ಬಟಾಣಿ ಅಂತ ಇದು ಲೋಕಲಲ್ಲಿ. ಸಕ್ಕತ್ತಾಗಿದೆ, ಟೇಸ್ಟ್ ಮಾತ್ರ ಸ್ವೀಟಾಗಿದೆ. ಗಾಡಿನ ನಾನ್ ಸ್ಟಾಪಾಗಿ ಡ್ರೈವ್ ಮಾಡ್ತಾನೆ ಇದ್ದೀವಿ. ಬೆಳಗ್ಗೆ 3 ಅವರಿಗೆ ಬರೋ 10 ಕಿಲೋಮೀಟ್ರ್ ಬಂದಿದ್ದೀವಿ. ನಮಗೆ ನಾಚಿಕೆ ಆಗ್ತದೆ ಹೇಳೋಕ್ಕೆ. ಹಗಲೆಲ್ಲ ನಿಲ್ಲಿಸು. ಆ್ಯಕ್ಚುಲಿ ಹಂಗೆ ಬರಬೇಕು, ವ್ಯೂನ ಎಂಜಾಯ್ ಮಾಡಿಕೊಂಡು ಆರಾಮಾಗೆ ಬರಬೇಕು. ಈಗ ಆಲ್ರೆಡಿ ಇದು ಯಾವ್ದು ಬೈ, ಊರ ಹೆಸರೇನು ಬೈ ಇದು? ಮುಲ್ಬೇಕ್ ಹತ್ತತ್ರ ಬಂದ್ವಿ. ಇನ್ನು 3 ಕಿಲೋಮೀಟ್ರ್ ಇದೆ ಮುಲ್ಬೇಕು. ಲೇ ಬಂದು 193 ಕಿಲೋಮೀಟ್ರ್. ಇನ್ನು ಮುಂದೆ ಹೋಗ್ಬೇಕು, ಇನ್ನು ಹಿಂಗೆ ಮುಂದೆ ಹೋಗ್ಬೇಕು. ಸಂಜೆವರೆಗೂ ಗಾಡಿ ಹೊಡೆದ್ರು 193 ಕಿಲೋಮೀಟ್ರ್ ಹೋಗೋದು ಕಷ್ಟ ಐತೆ. ನೈಟ್ ಒಂದು 10-11 ಗಂಟೆಗೆ ಹೋಗಿ ಲೇ ರೀಚ್ ಆಗ್ತೀವಿ. ಹೋಗಿ ಗಾಡಿ ಎಂಟ್ರಿ ಮಾಡಿ ಸೀರಿಯಲ್ ಹಾಕಬೇಕು. ಅಲ್ಲಿ ಖಾಲಿ ಆಗೋದೇನೋ ಲೇಟ್ ಆಗ್ಬೋದೇನೋ ಗೊತ್ತಿಲ್ಲ. ಇದೆಲ್ಲ ಏನು ಬೈ, ಬುದ್ಧಿಸ್ಟ ಇದು? ಸ್ತೂಪ, ಬುದ್ಧಿಸ್ಟ್ ಸ್ತೂಪಗಳು ನೋಡಿ. ನನಗೆ ಆ್ಯಕ್ಚುಲಿ ಈ ಇದೆಲ್ಲ ಗೊತ್ತಾಗಲ್ಲ. ತುಂಬ ಹಳೆ ಕಾಲದ ಹಿಸ್ಟ್ರಿ ಅಷ್ಟಲ್ಲ. ನಮ್ಮ ಅಣ್ಣನ ಹತ್ರ ಎಲ್ಲ ಕೇಳ್ಕೊಂತ ಇದ್ದೀವಿ. ನಮ್ಮ ಹಿಸ್ಟ್ರಿ ಮಾಸ್ಟ್ರಿ ಅವರು. ಈಗ ಸದ್ಯಕ್ಕೆ ಈ ಟ್ರಿಪ್ಗೆ ಇದೇನು ಬೈ ಇದು? ಹಾಂ, ತಿರುಗುತ್ತಾ? ಹೌದು. ತಿರುಗಿಸ್ತೀರಾ? ಒಳ್ಳೊಳ್ಳೆ ವಿಲೇಜ್ಗಳಿದ್ದಾವೆ. ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ಇಲ್ಲೇ ಇದ್ದು, ಅದು ಮಜಾ. ಮುಲ್ಬೇಕನ್ನೋ ಊರ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿದ್ವಿ. ಯಾಕಪ್ಪ ಅಂದರೆ ನಮ್ಮ ಗಾಡೀಲಿ ಗ್ಯಾಸ್ ಖಾಲಿ ಆಗಿದೆ. ಗ್ಯಾಸ್ ಹಾಕ್ಸ್ಕೊಂಡು ಹೋಗ್ಬೇಕು. ಹಂಗಾಗಿ ಗ್ಯಾಸ್ನ ಫಿಲ್ ಮಾಡಿಸ್ಕೊಂಡು ಬರಬೇಕು. ಇನ್ನೊಂದು ಮಾಮೂಲಿ ಬ್ಯೂಟನ್ ಗ್ಯಾಸ್ ಇದೆ, ಬಟ್ ಅದೇ ನಾವು ಕ್ಯಾಂಪಿಂಗ್ ಸ್ಟವ್ ಯೂಸ್ ಮಾಡ್ತೀವಲ್ಲ ಅದು. ಅದರಲ್ಲಿ ಒಂದಿನ ಅಡುಗೆ ಮಾಡೋಕೆ ಒಂದು ಗ್ಯಾಸ್ ಫುಲ್ ಬೇಕು. ಹಾಗಾಗಿ ಬೇಡ, ಫಿಲ್ ಮಾಡಿಸ್ಬಿಡೋಣ ಅಂತ LPG ಫಿಲ್ ಮಾಡ್ಸೋಕ್ಕೆ ಅನಿಲ್ಲ ಮತ್ತು ನಮ್ಮ ಸುದರ್ಶನ್ ಬೈ ಹೋಗ್ತವ್ರೆ. ಹೋಗಿ ಬರ್ರಿ ಬೇಗ ಬರ್ರಿ, ಹೋಗಿ. ಏನಾಯ್ತಣ್ಣ? ಸಿಗಲ್ಲ ಅಂತ ಮುಂದೆ ಸಿಗೋದು ಕಷ್ಟ ಅಂತ ಹೇಳ್ತಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಮುಂದೆ ಸಿಗೋದು ಕಷ್ಟ ಅಂತ ಹೇಳ್ತಾರೆ. ಎಲ್ಲರೂ ಅದೇ ಹೇಳ್ತಾರೆ, ಸೇಮ್ ಡೈಲಾಗು, ಬಹುತ್ ಮುಷ್ಕಿಲ್ ಇದೆ. ನೋಡಿ, ಇವರೆಲ್ಲ BR ಓದೋರು. ಇವ್ರ ಕೆಲಸ ಏನಪ್ಪ ಅಂದರೆ ರೋಡ್ ಸೈಡಲ್ಲಿ ಕಲ್ಗಳು ಬಿದ್ದಿರ್ತದೆ. ಅಂದರೆ ರೋಡು ಈ ಬೆಟ್ಟದ ಮೇಲಿಂದ ಡೈಲಿ ಕಲ್ಗಳು ರೋಡಿಗೆ ಬಂದುಬಿಡುತ್ತೆ. ಆ ಕಲ್ಗಳನ್ನೆಲ್ಲ ಆರಿಸಿ ಸೈಡ್ಗೆ ಹಾಕ್ಕೊಂಡು ರೋಡ್ ಕ್ಲೀನ್ ಮಾಡ್ಕೊಂತ ಹೋಗ್ತಾರೆ. ಇವ್ರಿಗೆಲ್ಲ ಬೈ ಗೌರ್ಮೆಂಟ್ ಸಂಬಳ ಕೊಡುತ್ತಾ? ದಿನಗೂಲಿ. ಅದು ನಮ್ಮ ಕಡೆ ಇದು ಸಿಸ್ಟಮ್ ಇದೆ. ಏನಕ್ಕೆ ಇಲ್ಲಿ ತುಂಬಾ ಜನ ಬಡವರು ಇರ್ತಾರೆ, ಅವ್ರ ಜಮೀನ್ ಇರಲ್ಲ. ಜಮೀನ್ ಇರಲ್ಲ, ಮತ್ತೆ ಬಡವರು ಇಲ್ಲಿಗೆ ಬೇಗ ಬೇಕು ಚಿಕ್ಕ ಪುಟ್ಟ ಕೆಲಸ ಮಾಡಕ್ಕೆ. ಇವರು ಇಲ್ಲಿ ಮನೆಗಳು ಮಾತ್ರ ಇಟ್ಕೊಂಡಿರ್ತಾರೆ, ಇದನ್ನ ಬಿಟ್ಟು ಹೋಗಕ್ಕೂ ಆಗಲ್ಲ. ಸೊ ಆತವ್ರಿಗೆ ಏನ್ ಮಾಡ್ತಾರೆ, ಆತರದವ್ರನ್ನ ಹೈರ್ ಮಾಡ್ಕೋತಾರೆ. ಅಂದ್ರೆ ಯೂಶಲಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರು ಬರ್ತಾರೆ. ಇಲ್ಲಿ ಮುಖ್ಯವಾಗಿ ಉದ್ಯೋಗ ಕೊಡೋದಕ್ಕೆ ಅದೇ ಕಾರಣ. ಇಲ್ಲಾಂದ್ರೆ ಇದನ್ನ ಚಿಕ್ಕ ಚಿಕ್ಕ ಕೆಲಸ ಇದೆಲ್ಲ ನೋಡ್ತಿರ್ಬೋದು. ಅವ್ರೇನ್ ಕೆಲಸನೂ ಮಾಡ್ತಿಲ್ಲ, ಆರಾಮಾಗಿ ನಿಂತವ್ರೆ, ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತವ್ರೆ. ಬಟ್ ಅವ್ರಿಗೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ಅವ್ರ ಹತ್ರ ದುಡ್ಡಿರೋದ್ರೆ ಖರ್ಚು ಮಾಡಕ್ಕಾಗಲ್ಲ ಅಂದ್ರೆ ಎಕಾನಮಿ ಬೆಳೆಯಲ್ಲ ಅಂದ್ರೆ ಮತ್ತೆ ಇವ್ರ ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ. ಅದಕ್ಕೆ ಅವರು ಇವ್ರನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡವ್ರು. ಓಕೆ, ಗುಡ್. ಕೆಲಸ ಕೊಟ್ಟು ಜೊತೆಗೆ ಸಂಬಳನೂ ಕೊಡ್ತವ್ರೆ. ಬಟ್ ರೋಡ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಫುಲ್ ಚೇಂಜ್ ಆಗೋಯ್ತು. ಇಷ್ಟೊತ್ತು ಬಂದು ಸ್ವಲ್ಪ ಗ್ರೀನ್ರಿ ಅದು ಇದು ಕಾಣೋದು, ಇನ್ನೇನು ಕಾಣಲ್ಲ ಅನ್ಕೊಳ್ಳಿ. ಇನ್ನು ಬರೇ ಇದೇ ಥರ ಬೆಟ್ಟ ಗುಡ್ಡಗಳು ನೋಡ್ಕೊಂತ ಹೋಗ್ಬೇಕು ಜೀವನ. ನೋಡಿ ಯಾವ ಥರ ಇದೆ ಅಂತ. ಮತ್ತು ಹೆವಿ ಅಪ್ಪಿದು 15 ಕಿಲೋಮೀಟ್ರಿಗೆ ನಮ್ಗೆಲ್ಲ ಟಾಪ್ ಹತ್ತಿಸ್ಬೇಕು. ಫುಲ್ ಅಪ್ಪೆ ಅದು ಫುಲ್ಲು. ಇಷ್ಟೊತ್ತು ಗಾಡಿ ಸೈಡ್ಗೆ ಹಾಕಿ ನೋಡ್ಬೋದು. ಒಳ್ಳೊಳ್ಳೆ ಡ್ರೋನ್ ಶೂಟ್ಸ್ ಎಲ್ಲ ತೆಗಿತಾ ಇದ್ವಿ. ನೋಡಿ ಯಾವ ಥರ ಬಂದಿದೆ ಅಂತ. ಅದು ಟರ್ನಿಂಗಲ್ಲಿ ಇದರಲ್ಲ ಎಲ್ಲ ಇರೋದು. ಇನ್ನೊಂದಾ ಇದೆಲ್ಲ ಇನ್ನೊಂದು ನೆಕ್ಸ್ಟ್ ನೋಡಿ, ಒಂದಕ್ಕಿಂತ ಒಂದು ಸಖತ್ತಾಗಿ ಬಂದಿದೆ ಶೂಟ್ಸ್ ಮಾತ್ರ. ಲ್ಯಾಂಡ್ಸ್ಕೇಪ್ಸ್ ತೋರಿಸ್ತೀನಿ ನೋಡಿ. ಇಷ್ಟೊತ್ತು ಬರೀ ಮಣ್ಣು ನೋಡಿದ್ವಿ. ಈಗ ಅಲ್ಲಿ ನೋಡಿ ಕಲ್ಲಿನ ಬೆಟ್ಟಗಳು ಹೆಂಗಿದಾವೆ ಅಂತ. ಅಲ್ಲಿ ಬ್ಯಾಕ್ ಸೈಡಲ್ಲಿ ಲಾಸ್ಟಿಗೆ ಮಳೆ ಬರ್ತಾ ಇದೆ.
ಒಂದೊಂದು ಜಾಗದಲ್ಲಿ ಒಂದೊಂದು ಥರ ನೆಲ ಇದೆ ಇಲ್ಲಿ, ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಕಲ್ಲು, ಒಂದೊಂದು ಥರ ಮಣ್ಣು ಸಪ್ರೇಟ್ ಆಗಿದೆ ನೋಡಿ. ಹತ್ತಿಸ್ತಾ ಇದೀವಿ ನಮ್ಕಿಲ್ಲ ಟಾಪ್ನ 20 ಕಿಲೋಮೀಟರ್ ಸ್ಪೀಡಲ್ಲಿ. ನಮ್ಮ ಗಾಡಿ ಮೈಲೇಜ್ ಕೇಳಿದ್ರೆ ಶಾಕಾಗಿ ಹೋಗ್ತೀರಾ. ಅದನ್ನು ತೋರಿಸ್ತೀನಿ ಮುಂದೆ ಹೋಗಿ ಎಷ್ಟು ಬಂದಿದೆ ಅಂತ. ಇನ್ನು ಹಾಫ್ ಟ್ಯಾಂಕ್ ಡೀಸೆಲ್ ಇದೆ, ಶ್ರೀನಗರಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸಿದ್ದು. ನೋಡ್ಬೋದು ಸ್ನೇಹಿತರೆ, ಲಮಯೂರು ಅಂತ ಐತಲ್ಲ 48 ಕಿಲೋಮೀಟ್ರು. ಲಮಯೂರು ಘಾಟ್ ಹೆವಿ ಡೇಂಜರ್ ಘಾಟು, ಅಲ್ಲಿಗೆ ಹೋಗ್ಬೇಕು. ನಿಮ್ಮ 135 ಕಿಲೋಮೀಟರ್ ಐತೆ ಆಲ್ಮೋಸ್ಟ್. ನಿಮಗೆ ಹೋದ್ರೆ ಇನ್ನೇನು ಲೇ ಮುಟ್ದಂಗೆ. ಆ ಕಡೆ ಪ್ಲೇನ್ ರೋಡ್ ಸಿಗುತ್ತೆ ಸ್ವಲ್ಪ ದೂರ. ಸಂಜೆ ಆಗುತ್ತೆ, ಕತ್ಲಾಗುತ್ತೆ ನಾವು ಹೋಗೋಷ್ಟೊತ್ತಿಗೆ. ಈಗ ನಮ್ಕಿಲ್ಲ ಟಾಪ್ ಹತ್ತತ್ರ ಹೋಗ್ತಾ ಇದೀವಿ. ಇದೇ ನಮ್ಕಿಲ್ಲ ಟಾಪಲ್ಲಿ ಇದೀವಿ ಆಲ್ರೆಡಿ. ನೆಕ್ಸ್ಟ್ ಬೋರ್ಡ್ ಸಿಗುತ್ತೆ, ತೋರಿಸ್ತೀವಿ ನಮ್ಕಿಲ್ಲ ಟಾಪ್ದು. ಫುಲ್ಲು ಕೆಳಗಿಂದ ಹಚ್ಕೊಂಡು ಬಂದಿದ್ದೀವಿ. ಈಗ ನೋಡಿ ಲ್ಯಾಂಡ್ಸ್ಕೇಪ್ಸ್ ಯಾವ ಥರ ಇದೆ, ಸೂಪರ್ ಆಗಿದೆ ಲೊಕೇಶನ್ಸ್ ಮಾತ್ರ. ನೋಡೋಕೆ ಎರಡು ಕಣ್ಣು ಸಾಲದು. ಜನದ ಜಾತ್ರೆ ನಮ್ಕಿಲ್ಲದಲ್ಲಿ. ನೋಡ್ಬೋದು ಎಷ್ಟು ಜನ ಇದಾರಲ್ಲಿ, ಕಾಣಲ್ಲ, ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ನಮ್ಮ ಅಣ್ಣ ಸಮಾಜ ಸೇವೆ ಮಾಡೋದ್ರಲ್ಲಿ ಸೂಪರ್ ಎಕ್ಸ್ಪರ್ಟು. ಸುಮಾರು ಅಂದ್ರೆ ಇಲ್ಲಿಗೆ ಬಂದು ಒಂದು 10 ಜನದ ಫೋಟೋ ತೆಗ್ದೈತೆ ಹೋಗಿ ನೋಡಿ. ಈಗ ಅವ್ರ ಫ್ಯಾಮಿಲಿ ಫೋಟೋ ತೆಗಿಯೋಕ್ಕೆ ಅಣ್ಣನ ಕಳಿಸಿದ್ದೀವಿ, ಹೋಗಿದ್ದಾರೆ, ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ. ನೋಡಿ ಯಾವ ಥರ ತೆಗಿತವ್ರೆ ಅಂತ. ಅಡುಗೆ ಮಾಡೋಣ ಅನ್ಕೊಂಬಂದ್ರೆ ಟೈಮೇ ಸಿಗಲಿಲ್ಲ. ಹಂಗಾಗಿ ನಮಗಿಲ್ಲ ಟಾಪಲ್ಲಿ ನಿಲ್ಲಿಸಿ, ಗ್ಯಾಸು ಸಿಗಲಿಲ್ಲ, ಟೈಮು ಇಲ್ಲ. ಇನ್ನೊಂದು ಇದೆಯಲ್ಲ ಸ್ಟವ್ ಆಲ್ಟರ್ನೇಟ್ ಆಗಿ, ಟೆನ್ಷನ್ ತೊಗೊಳಂಗಿಲ್ಲ, ಅದೆಲ್ಲ ಮಾಡ್ಕೊಂಡು ತಿನ್ನಬೇಕು. ಮ್ಯಾಗಿ ತಿನ್ನಬಾರ್ದು, ಬಟ್ ತಿಂತಾ ಇದೀವಿ, ಏನು ಮಾಡೋಂಗಿಲ್ಲ. ಬೇರೆ ಆಪ್ಷನ್ ಏನೂ ಇಲ್ಲ. 11:30 ಆಯಿತು, ಹೊಟ್ಟೆಸ್ತು ಮೆಟ್ಟಲ್ಲಿ ಹೊಡಿತೈತೆ. ಹಂಗಾಗಿ ಯಾಕೋ ನಿಂದು ಹೆಂಗೈತೆ ಗೊತ್ತಾ ಇಬ್ಬರದು ಫೋಟೋ. ಹಂಗೆ ತಿರುಗಿ ಕಡೆಗೆ ಬ್ರೆಡ್ ಆಮ್ಲೆಟ್ ತಿನ್ನಿ, ಖುಷಿಯಾಗಿರಿ. ಸೂಪರಾಗಿ ಬರ್ತೈತೆ. ಹಂಗೆ ಫೋಟೋ ತೆಗ್ದಿದ್ದೀನಿ ಬಿಡು. ನಮ್ಕಿಲ್ಲ ಟಾಪಲ್ಲಿ ಇದೀವಿ, ಗಾಡಿ ಅಲ್ಲಿ ಲಾಸ್ಟಲ್ಲಿದೆ ನೋಡಿ, ಕಾಣ್ತೈತೆ. ಚಿಕ್ಕದಾಗಿ ಹನಿ ಬೀಳ್ತಾ ಇದೆ, ಮಳೆ ಮೋಡ ಆಗಿದೆ. 12,198 ಅಡಿ ಎತ್ತರದಲ್ಲಿದ್ದೀವಿ. ಮ್ಯಾಗಿ ತಿನ್ಕೊಂಡು ಇಲ್ಲಿಂದ ಹೊರಡೋಣ. ಏನೇನು ಹಾಕಿಲ್ಲ, ಬರೀ ಪೌಡ್ರು ಮ್ಯಾಗಿ ಅಷ್ಟೇ. ಹಿಂಗೋದ್ರೆ ಕಾರ್ಗಿಲ್, ಹಿಂಗೋದ್ರೆ ಅಲ್ಲೇ ಇದು. ಮತ್ತು ಇದು ಮೇನ್, ಇದು ಐ ಲವ್ BRO ಅಂದರೆ ಅಲ್ಲಿಂದ ಈಗ ಫುಲ್ಲು ಡೌನ್ ಇಳಿಸ್ಬೇಕು. ಯಾವ ರೇಂಜಿಗೆ ಡೌನ್ ಆಯ್ತು ಅಂದರೆ ನಮ್ಕಿಲ್ಲಿಂದ ಸಿಕ್ಕಾಪಟ್ಟೆ ಡೌನು. ಇಳಿಸ್ತಾ ಇದೀವಿ ಡೌನ್ನ. ಸಖತ್ತಾಗಿದೆ ನೋಡಿ. ಗುಬಾಲ್ ನನ್ನ ಮಗ ಅವನು ಎಲ್ಲಿ ಬಂದ ನೋಡಿದ್ರೆ ಅವನು ನೋಡಿ. ನೀವು ಅಬ್ಸರ್ವ್ ಮಾಡಿ, JK ಪಾಸಿಂಗು, ಎಲ್ಲೇ ಪಾಸಿಂಗ್ ಇರೋ ಗಾಡಿಯವರು ಯಾರು ಆ ಥರ ಬರಲ್ಲ. ಈ UP, ಹರಿಯಾಣ, ಪಂಜಾಬ್ ಪಾಸಿಂಗ್ ಇರೋರಿಗೆ ಇಲ್ಲಿ ಸರಿಯಾಗಿ ಗಾಡಿ ಓಡ್ಸೋಕೆ ಬರಲ್ಲ, ಅದೇ ಪ್ರಾಬ್ಲಮ್. ಮತ್ತು ಕರ್ವಿಂಗ್ಗಳಲ್ಲೆಲ್ಲ ಈ ಥರ ಅಗಲವಾಗಿ ರೋಡ್ ಮಾಡಿದ್ದಾರೆ, ಪರವಾಗಿಲ್ಲ, ಸಖತ್ತಾಗಿ ಮಾಡಿದ್ದಾರೆ. ರೋಡ್ ಬಗ್ಗೆ ಮಾತ್ರ ಯಾರು 1% ಕೂಡ ಮಾತಾಡೋ ಅಧಿಕಾರ ಯಾರಿಗೂ ಇಲ್ಲ. ಏನು ಬೈ, ಅಷ್ಟು ಸಖತ್ತಾಗಿದೆ. ಯಾರೋ ಮೊನ್ನೆ ಕಮೆಂಟ್ ಹಾಕಿದ್ರು 30 ಎಷ್ಟು ಸೀಟರ್ 50 ಸೀಟರ್ ಬಸ್ ಬರುತ್ತೆ ಅಂತ. ಆರಾಮ್ಸೆ ಬರುತ್ತೆ, ತೊಗೊಂಬನ್ನಿ, ಡೋಂಟ್ ವರಿ, ಟೆನ್ಷನ್ ತೊಗೊಂಬೇಡಿ, ಬನ್ನಿ, ಆರಾಮಾಗಿ ಬರುತ್ತೆ. ಒಂದು 14 ವೀಲ್ ಗ್ಯಾಂಗ್ ಹೋಗ್ತಾ ಇದೆ ನೋಡಿ. ಒಂದು 4-5 ಗಾಡಿ ಹೋಯ್ತು, ಎಲ್ಲ 14 ವೀಲ್ಗಳೆಲ್ಲ ಸಿಮೆಂಟು ಅದು ಇದು ಲೋಡ್ ಮಾಡ್ಕೊಂಡು ಹೋಗ್ತಾರೆ. 4-5 ಗಾಡಿ ಹೋಯ್ತು 14 ವೀಲ್ ಎಲ್ಲನೂ, A to Z 14 ವೀಲ್ ಗ್ಯಾಂಗ್ ಅಂತ ಕರಿಬೋದು ಅದನ್ನು. ನಾವು ಇವಾಗ ಸದ್ಯಕ್ಕೆ ಗಾಡಿ ಇಲ್ಲಿ ಸೈಡ್ಗೆ ಹಾಕಿದ್ದೀವಿ. ಒಂದು ಹಳ್ಳಿಲಿ ನೆಟ್ವರ್ಕ್ ಕೂಡ ಇದೆ, ಜೊತೆಗೆ ಅಡುಗೆ ಮಾಡೋಕ್ಕೆ ವ್ಯವಸ್ಥೆ ಕೂಡ ಇತ್ತು. ಗಾಡಿಗಳೆಲ್ಲ ನಿಂತಿತ್ತು, ಹಂಗಾಗಿ ಇಲ್ಲೇ ನಿಲ್ಲಿಸಿದ್ದೀವಿ. ಈಗ ರೈಸ್ ಮಾಡ್ತಾರೆ ಅವರಿಬ್ಬರು ಸೇರ್ಕೊಂಡು, ಆಮೇಲೆ ಗೊಜ್ಜು ಮಾಡಿಕೊಂಡು ವಾಂಗಿಬಾತ್ ಮಾಡೋಣ ಅಂತ ಪ್ಲಾನಿಂಗ್ ಇದೆ. ಇವತ್ತು ಬದನೆಕಾಯಿ ತೊಗೊಂಬಂದಿದ್ದೀವಿ, ವಾಂಗಿಬಾತ್ ಮಾಡೋಣ. ಬರಲ್ಲ ಅನ್ಸುತ್ತೆ, ಯಾಕೆ ಇಲ್ಲ ಇದ್ರಲ್ಲಿ ಹೇಳ್ತಾ ಇದೀಯಾ, ಚಾನಲ್ ಥರ ಐತಲ್ಲ, ಅಲ್ಲ ನೋಡ್ಕೊಂಬರೋಗು, ಹೋಗಿ ನೋಡೋಕ್ಕೇನು ಇದಿಲ್ಲ, ಹೋಗಿ. ಅನಿಲ ಅಂತೂ ಓಡ್ತಾನೆ ಸುಮ್ಮನೆ. ಓಡಬೇಡ ಅಂತ ಹೇಳಿದ್ದೀನಿ ನನಗೆ, ಇಲ್ಲೆಲ್ಲ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರ್ತದೆ, ಜಾಸ್ತಿ ಓಡಿ ಸುಸ್ತು ಮಾಡ್ಕೊಂಬೇಡ ಅಂತ. ಅನಿಲ್ ಮತ್ತು ನಮ್ಮ ಸಂಚಾರಿ ಇಬ್ಬರು ಸೇರ್ಕೊಂಡು ವಾಂಗಿಬಾತ್ ಮಾಡಿಕೊಟ್ಟವ್ರು ಇವತ್ತು ನಮಗೆ. ನೋಡ್ಬೋದು ಸಖತ್ತಾಗಿ ಮಾಡೋರು ಮಾತ್ರ. ಬೈ ನೀನು ಅಡುಗೆ ಬಟ್ಟೆನೆ ಬೈ. ಅನಿಲನು ಅಷ್ಟೇ, ಇತ್ತೀಚೆಗೆ ಕಳಿಸ್ತಾ ಇದೀವಿ ಎಲ್ಲ ಅನಿಲನ್ಗೂ. ಅವರು ಮೊದಲನೇ ಹೆಜ್ಜೆ ಇಡ್ತಾ ಇಲ್ಲ, 3ನೇ ಹೆಜ್ಜೆ 4ನೇ ಹೆಜ್ಜೆ ಇಡ್ತವ್ರೆ. ಅನ್ನ ಮಾಡ್ತಿದ್ಯಾ, ತರಕಾರಿ ಎಷ್ಟಿದ್ಯಾ, ಮೇನು ಮೊದಲನೇ ಹೆಜ್ಜೆ ಅಂದ್ರೆ ಮಸಾಲ ಹಾಕೋದ್ ಕಲಿಯೋದು, ಉಪ್ಪು ಹಾಕೋದ್ ಕಲಿಯೋದು. ಅದು ಕಲ್ತು ಬಿಟ್ರೆ ಮುಗಿದ ಪಿಕ್ಚರ್. ನಿನ್ನ ಅಡುಗೆ ಬಟ್ಟ ಸದ್ಯಕ್ಕೆ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ. ಗಾಡಿ ಒಳಗೆ ಕುತ್ಕೊಂಡು ತಿಂತಾ ಇದೀವಿ. ಇವತ್ತು ಮಳೆ ಬರ್ತಾ ಇದೆ ಹೊರಗಡೆ, ಅದು ಸಮಸ್ಯೆ. ನೋಡಿ ಎಷ್ಟು ಸಖತ್ತಾಗಿದೆ. ವಾವ್, ಸೂಪರ್. ನಮ್ಮ ಅನಿಲನ ಆಸೆನಂಗೆ ಅನಿಲಂಗೆ ಗಾಡಿ ಕೊಟ್ಟಿದ್ದೀವಿ. ಈಗ ನಿನ್ನೆಯಿಂದ ಕೊಟ್ಟಿರಲಿಲ್ಲ. ಯಾಕೆ ಕೊಟ್ಟಿದ್ದೀನಿ ಅಂದರೆ ನದಿ ಪಕ್ಕದಾಗೆ ರೋಡ್ ಐತೆ, ಪ್ಲೇನ್ ರೋಡ್, ಒಂದು 20 ಕಿಲೋಮೀಟ್ರು, ಹಂಗಾಗಿ ಕೊಟ್ಟಿದ್ದೀನಿ ಓಡಿಸ್ಕೊಂಡ್ಲಿ ಅಂತ. ಸ್ಮೈಲು ಹಂಗೆ ಬಿಸಾಕೋ. ಇಲ್ಲಿ ಗಾಡಿ ಪಿಕಪ್ ಇರಲ್ಲ ಮಗ, ಹೇಳ್ತೀನಿ ಕೇಳಿಲಿ, ಗಾಡಿ ಮೋಷನ್ನೇ ಇರಲ್ಲ.
ನೀನು ಎಷ್ಟಾಗುತ್ತೋ ಅಷ್ಟು ದಮ್ ಕೊಟ್ಟು ಹೊಡಿಬೇಕು ಗಾಡಿನ, ಅರ್ಥ ಆಯ್ತಾ? ಮತ್ತು ಟರ್ನಿಂಗ್ ಒಳಗೆ ಫುಲ್ಲು ಸ್ಲೋ ಆಗಿ ಹೇಳಿ. ಅಲ್ಲಿಂದ ಅನಿಲ ಸ್ವಲ್ಪ ದೂರ ಕರ್ಕೊಂಡ್ಬಂದು ನಿಲ್ಲಿಸ್ದ ಟೀ ಕುಡಿಯೋಕ್ಕೆ. ಬೆಳಗ್ಗೆಯಿಂದ ಎಷ್ಟು ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ ಗೊತ್ತಾ? ಎಷ್ಟು? 70. ಬೆಳಗ್ಗೆಯಿಂದ 70 ಕಿಲೋಮೀಟ್ರ್ ಕವರ್ ಮಾಡಿದ್ವಿ. ಇಲ್ಲ ಅಣ್ಣನ ಅಂಗಡಿಯಲ್ಲಿ ಕೂತ್ಕೊಂಡಿದ್ವಿ ಟೀ ಕುಡಿಯೋಕ್ಕೆ. ಇಲ್ಲಿ ಚಳಿಗೆ ಹಗಲೆಲ್ಲ ಕಾಫಿ ಟೀ ಬೇಕನ್ಸುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಬೆಳಗ್ಗೆಯಿಂದ ಟೈಮ್ ಪಾಸ್ ಮಾಡ್ತಿದ್ದೀವಿ ಹೊರತು ಗಾಡಿ ಡ್ರೈವೇ ಮಾಡ್ತಾ ಇಲ್ಲ. ಎಂಥ ಟೈಮ್ ಪಾಸು ಅಂದರೆ ಅವನೇನು ಮಾಡ್ದೆ ಬಿಡು ಬಾಯಿ. ಬುಕ್ಕಲ್ಲೆಲ್ಲ ಬರ್ದಿದ್ದೀನಿ, ಓದ್ಕೊ. ಎಲ್ಲ ಎಡಿಟಿಂಗ್ ಮಾಡಕ ಟೈಮ್ ಸಿಗಲ್ಲ, ಬುಕ್ಕಲ್ಲಿ ಬೇರೆ ಬರೆದಿದೆ. ಅನಿಲ್ ಅವರ ಚರಿತ್ರೆ ಅಂತ ಬುಕ್ ಬರೀತೀನಿ ನಾನು. ಬಿಡ್ರಿ ಓದಿ ಬಿಡ್ರಿ ಪಾಪ. ಈಗ ಸದ್ಯಕ್ಕೆ ಹೋಗ್ಬೇಕು. ಇನ್ನು ನೆಕ್ಸ್ಟು ಫಾತುಲಾ ಟಾಪ್ ಸಿಗುತ್ತೆ, ಅದಾದಮೇಲೆ ಹೆವಿ ಡೇಂಜರಸ್ ಘಾಟ್ ಸಿಗುತ್ತೆ. ಅದು ನಿಲ್ಸಿದ್ಮೇಲೆ ಆಲ್ಮೋಸ್ಟ್ ಪ್ಲೇನ್ ರೋಡ್ ಸಿಗುತ್ತೆ. ನೋಡೋಣ ಇನ್ನೂ ಎಷ್ಟು ದೂರ ಇದೆ ನೋಡಿ. ಇಲ್ಲೇ ಇನ್ನೂ 105 ಕಿಲೋಮೀಟ್ರ್ ಹೋಗ್ಬೇಕು. ಲುಮ್ಮಿ ಅವರು 36 ಕಿಲೋಮೀಟ್ರ್, 36 ಅಲ್ಲ, ಅಲ್ಲಿವರೆಗೂ ಅನಿಲಂಗೆ ಕೊಟ್ಬಿಡಿ ಗಾಡಿ ಓಡಿಸ್ಕಟ್ಲಿ ಅಂತ. ಅಲ್ಲಿಗೆ ಹೋದ್ಮೇಲೆ ಖಂಡಿತವಾಗ್ಲೂ ಗಾಡಿ ಎತ್ಕೊಂಡ್ಲೇಬೇಕು. ಯಾಕೆ ಅಂದರೆ ಆ ಘಾಟ್ ನೋಡಿದ್ರೆ ತಲೆ ತಿರುಗುತ್ತೆ ನನಗೆ. ಹಂಗಾಗಿ ನನಗೆ ಫಸ್ಟ್ ಆಫ್ ಆಲ್ ಅಂತ ಹೆವಿ ಡೇಂಜರ್ ಘಾಟ್ ಅದು. ನಮ್ಮ ಬಾಯ್ ಎಡಿಟ್ ಮಾಡ್ತಾರೆ, ನಾನು ಇಲ್ಲಿ ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಅಪ್ಲೋಡ್ ಮಾಡ್ಬೇಕು ಸಂಜೆ. ತುಂಬ ಕಷ್ಟ ಇದೆ ಜೀವನ. ಡ್ರೈವಿಂಗ್ ರನ್ನಿಂಗಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು. ಏನು ಬಾಯ್ ಏನಂತೀಯ? ನನ್ನ ಕೈಯಲ್ಲಿ ಇದೆಲ್ಲ ಮುಗಿದ್ಮೇಲೆ ಡೈಲಿ ವಿಡಿಯೋ ಹಾಕ್ಬೇಕಲ್ಲ, ಸೈಕಲ್ ಹುಡ್ಕೊಂಡು. ನೀನು ಬೇಕಾದ್ರೆ 1 ಅವರ್ ನಿಲ್ಲಿಸ್ಬಿಟ್ಟು ಮಾಡ್ಬೋದು ಬೈ. ಯಾಕಂದ್ರೆ ನಿನಗೆ 2 ತಿಂಗಳು ಟೈಮ್ ಐತೆ. ನಮ್ದು ಹಂಗಿಲ್ಲಲ್ಲ. ಇವತ್ತು ಸಂಜೆ ಎಷ್ಟೊತ್ತಿದ್ರು ರೀಚ್ ಆಗಬೇಕು ಅಂದ್ರೆ ರೀಚ್ ಆಗಲೇಬೇಕು. ಅದು ಸಮಸ್ಯೆ ನಮ್ಮದು. ಏನು ಮಾಡೋಕ್ಕಾಗಲ್ಲ. ಹೋಗೋಣ. ನೆಕ್ಸ್ಟ್ ಅಪ್ಪು ಸರಿಯಾಗಿ ಸಿಗುತ್ತೆ. ಈಗ ನೆಕ್ಸ್ಟು ಫಾತುಲಾ ಟಾಪ್ ಸಿಗುತ್ತೆ. ಮತ್ತು ಆ ಬೆಟ್ಟ ಹತ್ತಿಸ್ಬೇಕು, ಹತ್ತಿಸಿ ಆಮೇಲೆ ಆ ಕಡೆ ಇಳಿಸ್ಬೇಕು. ನೋಡಿ ಇಲ್ಲೇನು ಬರ್ತಿದ್ದಾರೆ ಸ್ವಲ್ಪ ಓದಿ. ವೆಲ್ಕಮ್ ಟು ಅಟ್ ದ ಈಸ್ಟ್ ಪಾಸ್ ಆಫ್ ಶ್ರೀನಗರ್ ಟು ಲೇ ನ್ಯಾಷನಲ್ ಹೈವೇ ಲೇ ಟು ಏನು ನಾವು NH1 ಅಲ್ಲಿ ಬಂದಿದ್ದೀವೋ ಈ ಹೈವೇಲೆ ಇದೇನೆ ಹೈಯೆಸ್ಟ್ ಪ್ಲೇಸು. ಇಲ್ಲಿ ಗಾಳಿ ಹೆವಿ ಇರ್ತದೆ, ಚಳಿನೂ ಹೆವಿ ಐತೆ. 3479 ಅಡಿ ನೋಡಿ. ಇದೇ ಹೈಯೆಸ್ಟ್ ಪ್ಲೇಸ್. ನಾವೇನು NH1 ಅಲ್ಲಿ ಬಂದಿದ್ದೀವಲ್ಲ ಮಗ, ಕಾರ್ಗಿಲ್ ಅಲ್ಲ, ಶ್ರೀನಗರ್ ಟು ಇಲ್ಲಿ, ಅದರಲ್ಲಿ ಇದೇ ಹೈಯೆಸ್ಟ್ ಪ್ಲೇಸ್. ಅರ್ಥ ಇದೆಯಾ? ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ದೀವಿ. ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇತ್ತು ನೋಡಿ. ಆ್ಯಕ್ಚುಲಿ ಈ ರೋಡ್ ತೋರ್ಸೋಕ್ಕೋಸ್ಕರ ಇಲ್ಲಿ ಗಾಡಿ ನಿಲ್ಸಿರೋದು ನೋಡಿ. ರೋಡ್ ಯಾವ ಥರ ಇದೆ ಅಂತ. ಬಾಯ್ ಅಡ್ಡವ್ರೆ. ಈ ರಿಂಗ್ ಇಳಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಕೆಳಗೆ ಹೋಗಿ ತೋರಿಸಿ ಮನೆ. ಡ್ರೋನ್ ಶೂಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಲಮಾಯೂರಿಗೆ ಬಂದು ಗಾಡಿ ಸೈಡ್ಗೆ ಹಾಕಿದ್ವಿ. ಆಲ್ಮೋಸ್ಟ್ ಎಲ್ಲ ಟ್ರಕ್ಗಳು ಇಲ್ಲಿ ಬಂದು ಸೈಡ್ಗೆ ಹಾಕ್ತಾರೆ. ಯಾಕಂದರೆ ಫಾತುಲಾ ಟಾಪ್ ಡೌನ್ ಇಳಿಸಿರ್ತೀವಲ್ಲ, ಡಿಸ್ಕ್ ಫುಲ್ ಹೀಟ್ ಆಗಿರ್ತವೆ, ಟೈರ್ ಡಿಸ್ಕು. ಹಂಗಾಗಿ ಮತ್ತು ಇಲ್ಲಿಂದನೂ ಫುಲ್ ಹಿಲ್ ಸ್ಟೇಷನ್ನೇ, ಡೌನ್ ಇಳಿಸ್ಬೇಕು. ಹಂಗಾಗಿ ನೋಡಿ ಹಂಗೆ ಬಂದು ಎಲ್ಲಿಗೆ ಹೋಗ್ಬೇಕು ನೋಡಿ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ಮತ್ತು ಲಾಸ್ಟ್ ಊರು ದಾಟ್ ಹೋಗ್ಬೇಕು ಅಲ್ಲಿ ನೋಡಿ. ಯೂಟ್ಯೂಬರ್ ಆಗೋದು ಸುಮ್ಮನೆ ಮ್ಯಾಟ್ರೇ ಅಲ್ಲ. ನಮ್ಮ ಅಣ್ಣನಿಗೂ ನನಗೂ ಗೊತ್ತಾ ಕಷ್ಟ ಏನು ಅಂತ. ಏನು ಭಯ? 2 ಅವರಿಂದ ಗಾಡಿ ನಿಲ್ಸ್ಕೊಂಡು ಆ ವಿಡಿಯೋ ಅಪ್ಲೋಡ್ಗಾಗಿ ಟ್ರೈ ಮಾಡ್ತಾ ಇದೀವಿ. ಸೂರ್ಯ ಮುಳುಗಿದ್ರು ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇಲ್ಲ. ಏನು ಮಾಡೋದು?
ಅನಿಲಂಗೆ ಟೆನ್ಷನ್ ಇಲ್ಲದೆ ಮೊಬೈಲ್ ನೋಡ್ಕೊಂಡ್ ಮಕ್ಕಳ ಅಲ್ಲ ಏನ್ ಹೋಗ್ಬೇಕಾಗೈತೆ ನೆಟ್ವರ್ಕ್ ಬರಂಗಿಲ್ಲ. ಅವ್ನ ಮೊಬೈಲ್ ಕೆಟ್ಟೋಗ್ಬಿಡಿದ್ ಪಾಪ. ಏನ್ ಗೊತ್ತಾ ಗೈಸ್, ನನ್ನ ಹತ್ರ ನಾನು 2 ಸಿಮ್ ತಗೊಂಡಿದ್ದ. ಒಂದು ಅನಿಲ್ ಅಣ್ಣ ಕೊಟ್ಟಿದ್ದ, ಅನಿಲ್ ಅಣ್ಣ ಯೂಸ್ ಮಾಡ್ತಿದ್ದ. ಇಷ್ಟು ದಿವಸ ಒಂದು ಅನಿಲ್ ಅಣ್ಣ ಫೋನ್ ನೆಟ್ವರ್ಕ್ ವರ್ಕ್ ಆಗ್ತಿತ್ತು. ಇವತ್ತು ಅನಿಲ್ ಅಣ್ಣ ಫೋನಲ್ಲಿ ವೈಫೈ ಕನೆಕ್ಟ್ ಮಾಡ್ಕೊಂಡ್ರೆ ವೈಫೈ ಕನೆಕ್ಟ್ ಮಾಡ್ಕೊಂಡು ವರ್ಕ್ ಆಯ್ತಿಲ್ವಾ? ಏನ್ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಅಣ್ಣನ ಫೋನ್ ವರ್ಕ್ ಆಯ್ತಿಲ್ಲ ಅಂದ್ರೆ ಇಂಟರ್ನೆಟ್ ವರ್ಕ್ ಆಯ್ತಿಲ್ಲ ಫೋನ್ ವರ್ಕ್ ಆಗ್ತಿಲ್ಲ ಆಯ್ತಾ. ಅದಕ್ಕೆ ಭಯ ಏನ್ ಮಾಡ್ಬೇಕು, ಪವರ್ ಆಫ್ ಮಾಡ ಮಾಡ್ದ. ಪವರ್ ಎಲ್ಲ ಮಾಡೋಣ ಎಲ್ಲ ಇವೆಲ್ಲ ಬೇಸಿಕ್ ಟ್ರಿಕ್ಸ್ ಎಲ್ಲ ಮುಗಿಸೋಣ, ಬಟ್ ವರ್ಕ್ ಆಯ್ತಿಲ್ಲ. ಈಗ ಏನ್ ಮಾಡ್ಬೇಕಂತ ನೆಕ್ಸ್ಟ್? ಕೋಲು ಮಂಡೆ ಜಂಗಮ ದೇವರು ದಯ ಮಾಡವರೇ ಕೌಂಟ್ರು. ಇಲ್ಲ ಅಂದ್ರೆ ಮಾದಪ್ಪನ ಯಾವ್ದಾರ ಒಂದು ಸಾಂಗ್ ಹೇಳು, ಇಲ್ಲ ಅಂದ್ರೆ ಯಾವ್ದಾರ ಒಂದು ಸಾಂಗ್ ಹೇಳು, ಆಗ್ಬೋದು, ಯಾರಿಗೆ ಗೊತ್ತು. ಕೊಡ್ ನಾನು ಟ್ರೈ ಮಾಡ್ತೀವಿ ಒಂದ್ಸರಿ, ನೋಡೋಣ ಏನಾಗೈತೆ. ಅನಿಲ್ ಮೊಬೈಲ್ ಚೆಕ್ ಇದಿಲ್ಲ, ನಂದು ಹಳೆ ಸಿಮ್ ಹಾಕಿ ನೀವು, ನಂದು ಒರಿಜಿನಲ್ ಸಿಮ್. ಮತ್ತೆ ಒರಿಜಿನಲ್ ಸಿಮ್ ಹಾಕೋದು ಅಲ್ಲಿ ಬರ್ತಾರೆ, ಕನೆಕ್ಟ್ ಮಾಡ್ಕೊಂಡ್ರು ಬರ್ತಾ ಇಲ್ಲ. ಟ್ರೈ ಮಾಡ್ತೀನಿ ನೀರು. ಸಾನ್ಫೋರ್ಡ್ ಸದ್ಯಕ್ಕೆ ಅನಿಲ್ ಅಣ್ಣನ ಮೊಬೈಲ್ ರೆಡಿ ಮಾಡಿಕೊಟ್ಟಿನಿ. ಹಂಗೇನವ ಏನಿಲ್ಲ ಗೈಸ್, ಹೆಂಗಂದ್ರೆ ಇವಾಗ ಎಡಿಟಿಂಗ್ ಆ್ಯಪ್ ಯೂಸ್ ಮಾಡೋಕಿದ್ರೆ VPN ಆನ್ ಮಾಡ್ಬೇಕಾ, ಅದು ನಾನು ಆಫ್ ಮಾಡಿಲ್ಲ. ಶೋ ಆಗಲ್ಲ, ಅದು ತಪ್ಪು ನಿಂದಿತ್ತಾನೆ. ಹೌದು, ಅಷ್ಟೇ ಮುಗೀತಲ್ಲಿಗೆ. ಅದಕ್ಕೆ ಪಾಪ ಅನ್ಯಾಯವಾಗಿ ನಮ್ಮ ಬಾಯಿ ಸಿಮ್ ವಾಪಸ್ ಕೊಟ್ಟು. ಪ್ರಾಬ್ಲಮ್ ಏನಂದ್ರೆ ನನಗೆ ಕೊಟ್ಟರೆ ಸಿಮ್ ಅವ್ರು ವಾಪಸ್ ಕೊಟ್ಟರು, ನನ್ನ ಸಿಮ್ ಹಾಕೊಂಡೆ ಅದು ವರ್ಕ್ ಆಯ್ತಿದೆ ಫೋನಲ್ಲಿ. ಇದ್ರಲ್ಲಿ ಹಾಟ್ಸ್ಪಾಟ್ ಆನ್ ಮಾಡ್ಕೋಬಿ. ಯಾಕೆ ಗೊತ್ತಾ, ಇದರಲ್ಲಿ ಬೇಕಂದ್ರೆ ಟಾರ್ಗೆಟ್ ಮಾಡಿ 5G ಕನೆಕ್ಟ್ ಮಾಡ್ಬೋದು. ಐಫೋನ್ ಅಂದ್ರೆ ಟಾರ್ಗೆಟ್ ಮಾಡಿ 5G ಕನೆಕ್ಟ್ ಮಾಡಕ್ ಬರಲ್ಲ. ಹೌದು, ಎಸ್. ಈಗ ಸದ್ಯಕ್ಕೆ ಎಷ್ಟು ಪರ್ಸೆಂಟ್ ಐತೆ ಬೈನ? ಅಣ್ಣ ಇನ್ನೊಂದು 40% ಇರ್ಬೋದು, 30% ಇದೆ. ಇನ್ನ 30 ಇದೆಯಾ? ಶಟ್, 68 ಇನ್ನೊಂದು ಅವರ ಇಲ್ಲ, ನೋಡ್ತೀನಿ ಎಷ್ಟು ಹೊತ್ತು ತೋರಿಸುತ್ತೆ. ಅದ್ರಲ್ಲಿ ತೋರಿಸಿದ್ದೆಲ್ಲ ಆಗಲ್ಲ ಬಿಡು ಬಾಯ್. ನೀನು ಅವಾಗಲೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ 3 ನಿಮಿಷಕ್ಕೆ ಆಗುತ್ತೆ ಅಂದೆ. ಅದೇ 3 ನಿಮಿಷ ಆಗ್ಲಿಲ್ಲಲ್ಲ. ಬ್ಯಾಕ್ ಸೈಡ್ ವ್ಯೂ ನೋಡಿ ಯಾವ ಥರ ಇದೆ. ಒಮ್ಮೆಯವರು ಊರು ಎಷ್ಟು ಸಖತ್ತಾಗಿದೆ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾವಿರೋದು ಬಂದು ಕರೆಕ್ಟಾಗಿ ಕಾರ್ಗಿಲಿನ ಒಂದು 60-70 ಕಿಲೋಮೀಟ್ರ್ 80 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಬಂದಿದ್ದೀವಿ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಅಷ್ಟೇ ಮ್ಯಾಕ್ಸಿಮಮ್. ಇನ್ನು ಸರಿಸುಮಾರು 120, 130, 140 ಕಿಲೋಮೀಟ್ರ್ ಲೇ ಸಿಟಿ ಇದೆ ಅನ್ಲೋಡಿಂಗ್ ಪಾಯಿಂಟು. ಆ್ಯಕ್ಚುಲಿ ತುಂಬ ಕಷ್ಟ ಅಂದ್ಕೊಳ್ಳಿ ಈ ರೋಡಲ್ಲಿ ಗಾಡಿ ಓಡಿಸೋದು. ಹಂಗೆ ಮಾಡ್ಕೊಂಡು ಓಡಿಸ್ಕೊಂಬಂದ್ವಿ, ಬಟ್ ಸಿಕ್ಕಾಪಟ್ಟೆ ನಿಲ್ಸ್ಕೊಂಬರ್ತಾ ಇದೀವಿ. ಈಗ ಮತ್ತೆ ಈಗ ನೆಕ್ಸ್ಟು ಡೌನ್ಗೆ ಹೋಗಿ ಟೀ ಕುಡಿಯೋಕೆ ನಿಲ್ಲಿಸ್ಬೇಕು, ಚಾ, ಯಾಕಂದರೆ ಅಷ್ಟು ಚಳಿ ಆಗ್ತಾ ಇದೆ. ಕಿವಿ ಎಲ್ಲ ಡೋರ್ ಕ್ಲೋಸ್ ಮಾಡ್ಕೊಂಡ್ರೆ ಉರಿತವೆ, ಜ್ವರ ಬಂದಿತ್ತೇನೋ ಅಂತ ಅನ್ನಿಸ್ತತೆ. ಡೋರ್ ಓಪನ್ ಮಾಡಿ ಕೂತ್ಕೊಂಡ್ರೆ ಕಿವಿ ಎಲ್ಲ ಫುಲ್ ಶೀತ ಕಟ್ಕೊಂಡಿರ್ತೇವೆ. ಹಂಗೆ ಈ ಕ್ಲೈಮ್ ನಾವು ಅಡ್ಜಸ್ಟ್ ಆಗ್ತಾ ಇಲ್ಲ. ಡೀಸೆಲ್ ಬೇರೆ 3 ಪಾಯಿಂಟಿಗೆ ಬಂದ್ಬಿಡೈತೆ, ಹೋಗುತ್ತೆ ಇಲ್ಲ ಡೌಟೇ. ನೋಡ್ಕೊಂಡು ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ಇಲ್ಲಿಂದ ಹೇಗೆ ಹೊರಡೋಣ ನೋಡಿ. ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದು ಹೆಂಗಾಗಿದೆ ಅಂತ. ಗುಡ್ಡ ಎಲ್ಲ ಕೊಚ್ಕೊಂಡ್ಬಂದಿದೆ, ಇಲ್ಲೆಲ್ಲ ರೋಡೇ ಇಲ್ಲ, ಕಿತ್ತೋಗ್ಬಿಟ್ಟೈತೆ ಫುಲ್ಲು. ವಾ, ಇದೆಲ್ಲ ಸುಮ್ಮನೆ ಮಣ್ಣಾಕ್ಬಿಟ್ಬಿಟ್ಟಿದ್ದಾರೆ ನಮ್ಮನ್ನ. ಯಾವ ಗ್ಯಾರಂಟಿ ಇದು ಏನ್ ಬೈ? ಅಲ್ಲ, ನಿಜವಾಗ್ಲೂ ಅಂದ್ರೆ ಇಲ್ಲಿ ಬೆಟ್ಟದ ರಚನೆ ಬಗ್ಗೆ ನೀವು ಯೋಚನೆ ಮಾಡ್ಬೇಕು. ಆಕ್ಚುಲಿ ಇದು ಒಂದ್ ಕಾಲದಲ್ಲಿ ಸಮುದ್ರದ ಒಳಭಾಗ ಆಗಿದ್ದರಿಂದ ಇಲ್ಲಿ ಯಾವುದೇ ರೀತಿಯಂತ ಕಲ್ಲಿರೋದಿಲ್ಲ, ಬರೀ ಮಣ್ಣಿನ ರಾಶಿ ಅಷ್ಟೇ. ಹಂಗಾಗಿ ಬೇಗ ಜರ್ಕೊಂಡು ಕೆಳಗೆ ಬಂದ್ಬಿಡುತ್ತೆ. ಅವಾಗ್ಲೇ ನೋಡಿ, ನಿಮಗೆ ಹೇಳಿದ್ರೆ ನಿಮಗೆ ನಗು ಬರ್ಬೋದು. ನಾನು ಆಕ್ಚುಲಿ ಸುಸ್ಸು ಮಾಡಿದೆ ಗುರು, ರೋಡ್ ಸೈಡ್ ಅಲ್ಲಿ ಮಣ್ಣು ಕೆಳಗೆ ಬಂತು ಫುಲ್ಲು. ನಿಜವಾಗ್ಲೂ ಅದೇ ಸಮಸ್ಯೆ ನೋಡಿ. ಇಲ್ಲಿ ಇದೇನ್ ಗಟ್ಟಿ ಇಲ್ಲ, ಇದೆಲ್ಲ ಇಲ್ಲಿ ಸ್ನೋ ಬೀಳೋದಕ್ಕೆ ಮಾತ್ರ ಇನ್ನೂ ಉಳ್ಕೊಂಡಿದೆ. ಅಕಸ್ಮಾತ್ ಮಳೆನ ಬರೋ ತರ ಇದ್ದಿದ್ರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡೋದು ಯಾವಾಗ್ಲೂ. ಅದ್ ನೋಡಿ ಮಾನೆಸ್ಟ್ರಿ ಬಂದು 1000 ವರ್ಷದ ಹಿಂದೆದು ಇನ್ನೂ ಹಂಗೆ ಇದೆ. ಫೈನಲಿ ಮೂನ್ ಲ್ಯಾಂಡ್ ಹತ್ತತ್ರ ಬಂದ್ವಿ. ನೋಡ್ಬೋದು ಯಾವ ತರ ಕಾಣ್ತಾ ಇದೆ ವ್ಯೂ ಅಂತ. ಸಖತ್ತಾಗಿ ಕಾಣ್ತಾ ಇದೆ, ಬೆಳ್ಳಗೆ ಮಣ್ಣು. ಆ್ಯಕ್ಚುಲಿ ಇದನ್ನ ಮುಲ್ತಾನಿ ಮಟ್ಟಿ ಅಂತ ಕೂಡ ಕರೀತಾರೆ. ಲಾಸ್ಟ್ ಟೈಮ್ ತಗೊಂಡೋಗಿದ್ದೀವಿ ನಾವು, ಗೊತ್ತಾ? ಅದೇ ಮಣ್ಣಿದು. ಬಟ್ ಏನು ಸಮಸ್ಯೆ ಅಂದರೆ ನೀವು ಎಲ್ಲಿಂದ ಇಲ್ಲಿ ಎಲ್ಲಿವರೆಗೆ ಬರ್ತಿರೋ ಡೌನ್ 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 ಭಯಂಕರ ಡೌನ್ ಇದೆ ಇದು. ನನ್ನ ಜೀವನದಲ್ಲೇ ನಾನು ಭಯಪಟ್ಟಿರೋ ಘಾಟ್ ಸೆಕ್ಷನ್ ಅಂದರೆ ಇದೇನೆ ಅಂದ್ಕೊಳ್ಳಿ. ಹೆವಿ ಹಾರಬಲ್ ಘಾಟ್, ಹೆವಿ ಡೇಂಜರಸ್ ಘಾಟ್ ಇದು. ನೋಡಿ ಇಷ್ಟೆಲ್ಲ ಡೌನ್ ಇಳಿಸ್ಕೊಂಬಂದ್ವ ಬೈ. ಈಗ ಈ ಒಂದು ಸ್ಟ್ರೆಚ್ ಹೊಡೆದು ನೆಕ್ಸ್ಟ್ ಮುಂದೆ ಮತ್ತೆ ಇಷ್ಟು ಡೌನ್ ಇಳಿಸ್ಬೇಕು. ಈ ಥರ ಸಮಸ್ಯೆ ಇದು. ಈಗ ಆಲ್ರೆಡಿ ನಾವು ಇಳಿಸ್ತಾ ಇರೋದೇ ಡೌನು, ಫುಲ್ಲು ಹೆವಿ. ಸ್ವಲ್ಪ ಮಾರಿದ್ರು ಬೈ, ತುಂಬ ಕಷ್ಟ ಇಲ್ಲಿ. ಹೆಂಗಿದೆ ಗೊತ್ತಾ, ತರಡಲ್ಲಿ ಇಳಿಸ್ತಾ ಇದೀನಿ ನಾನು. ಇಲ್ಲ ಇಲ್ಲ ಇಲ್ಲ, ಒಂದು ಗೇರ್ಗೆ ಹಾಕಿದ್ರೆ ನೀನು ಗಾಡಿ ತುಂಬ ಏಟ್ ತಿನ್ನುತ್ತೆ. ಇಲ್ಲ, ಈಗ ಹಿಡಿತೀನಿ.
ಇದು ಬ್ರೇಕಾ? ಹಾಂ ಅವಾಗಲೇ ಇಂಜಿನ್ ಬ್ರೇಕಾ? ಹಾಂ ಆವಾಗಲೇ ಇದ್ದಿದ್ದು ಇಂಜಿನ್ ಬ್ರೇಕು. ಇಂಜಿನ್ ಬ್ರೇಕಲ್ಲಿ ಗಾಡಿ ಕಂಟ್ರೋಲ್ ಆಗುತ್ತೆ. ಇಂಜಿನ್ ಬ್ರೇಕ್ ಆನ್ ಮಾಡ್ಕೊಬೇಕು ನಾವು ಅಷ್ಟೇ. ಜಸ್ಟ್ ಓಕೆ. ಹೆಡ್ಲೈಟ್ಗಳು ಹಾಕ್ಬಿಡೋಣ ನಾವು. ಇಂಜಿನ್ ಬ್ರೇಕಲ್ಲಿ ಗಾಡಿ ಕಂಟ್ರೋಲ್ ಆಗುತ್ತೆ ಫುಲ್ಲು. ಬಟ್ ಬ್ರೇಕ್ ತರ ಜರ್ಕ್ ಹೊಡಿಯಲ್ಲ? ಇಲ್ಲ ಜರ್ಕ್ ಹೊಡಿಯಲ್ಲ ಆ್ಯಕ್ಚುಲಿ. ಬ್ರೇಕ್ ಜಾರ್ಕೊಂಡು ಹೋಗುತ್ತೆ. ಇಂಜಿನ್ ಸ್ಪೀಡ್ನ ಕಂಟ್ರೋಲ್ ಮಾಡುತ್ತೆ ಅದು ಆ್ಯಕ್ಚುಲಿ. ಇಷ್ಟೊತ್ತು ಆಫ್ ರೋಡ್ ಮಾಡ್ಕೊಂಬಂದ್ವಿ, ಈಗ ಆನ್ ರೋಡ್ ತಗೊತಾ ಇದ್ದೀವಿ. ನೋಡ್ಬೋದು, ಆಫ್ ರೋಡ್ ಆಯಿತು, ಈಗ ಆನ್ ರೋಡ್. ಲ್ಯಾಂಡ್ ಸ್ಲೈಡ್ ಫುಲ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಮತ್ತೆ ಲಡಾಖ್ ಇವಾಗ ಹೋಯ್ತೀವಲ್ಲ ಇಲ್ಲಿಂದ, ಹಾಂ ಇಲ್ಲಿಂದ ಹೋದ್ಮೇಲೆ ಲಡಾಖ್ ಎತ್ತರದಲ್ಲಿದೆಯಾ ಡೌನ್ ಅಲ್ಲಿ ಇದೆಯಾ? ಲಡಾಖ್ ಮತ್ತೆ ಡೌನ್ ಎಲ್ಲ ಇದೆ. ಡೌನ್ ಅಲ್ಲಿ ಇದೆಯಾ? ಬಟ್ ಇಲ್ಲಿ ಈಗ ಈ ಹಳ್ಳಿ ಬಂದು 12,000 ಅಡಿ ಡೌನ್ ಅಲ್ಲಿ ಇದೆಯಾ. ಅದೇ ತರ ಇದು ಸ್ವಲ್ಪ ಲಡಾಖ್ ಇನ್ನ ಸ್ವಲ್ಪ ಡೌನ್ ಅಲ್ಲಿ ಬರುತ್ತೆ, 11,000 ಸಮಥಿಂಗ್. ಇದನ್ನ ಹಚ್ಬೇಕು ಅನ್ಸುತ್ತೆ ಮತ್ತೆ ಗುಡ್ಡನ. ಗುಡ್ಡ ಹಚ್ಬೇಕು ಇಳಿಸ್ಬೇಕು, ಅದು ಕಾಮನ್. ಅದು ನಾವು ಗುರಿ ಮುಟ್ಬೇಕಂದ್ರೆ ಅಪ್ ಡೌನ್ ಇದ್ದಿದ್ದೆ ಅದು. ಇನ್ನ ನೋಡ್ಬೋದು, ಲೇ ಬಂದು 106 ಕಿಲೋಮೀಟರ್ ಒಳಗಂತೂ 15 ಕಿಲೋಮೀಟರ್ ಡೌನ್ ಇಳಿಸಿದೀವಿ. ಹೊಗೆ ಬರ್ತಾ ಐತೆ, ಟೈರಲ್ಲಿ ವಾಸನೆ ಬರ್ತಾ ಇದ್ದಾವೆ. ಮುಂದೆ ಹೋಗ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿ ಒಂದು ಅರ್ಧ ಗಂಟೆ ಊಟ ಗೀಟ ಇಲ್ಲೇ ಮಾಡಿಕೊಂಡು ಬಿಡೋಣಂತೆ. ಇಲ್ಲೊಂದು ಡಾಬಾ ಇದೆ, ಒಂದು ಅರ್ಧ ಗಂಟೆ ಸೈಡ್ಗೆ ಹಾಕಿಲ್ಲ ಅಂದರೆ ಆಗಲ್ಲ. ಸ್ಮೆಲ್ ಬರ್ತಾ ಇದ್ದಾವೆ ಆಲ್ರೆಡಿ ಎಲ್ಲ ಏನೋ. ಹಂಗಾಗಿ ಏನು ಹೆವಿ ಘಾಟ್ ಇಳಿಸಿರೋದು, ಅಂತಿಂಥ ಘಾಟ್ ಅಲ್ಲ, ಡೇಂಜರಸ್ ಘಾಟ್. ಆ್ಯಕ್ಚುಲಿ ಗಾಡಿನ ಇಲ್ಲೇ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲೊಂದು ಹೋಟ್ಲಿದೆ, ರೆಗ್ಯುಲರಾಗಿ ನಾವು ಬಂದಾಗ ಹೋಗ್ತಾ ಇರ್ತೀವಿ ಇಲ್ಲಿಗೆ. ಇದೇ ಹೋಟ್ಲಲ್ಲಿ ಊಟ ಮಾಡ್ಕೊಂಬಂದ್ವಿ. ಪಂಜಾಬಿ ಡಾಬಾ ಇದೆ ಆ್ಯಕ್ಚುಲಿ. ಅನಿಲ ನಾನು ಎಲ್ಲ ಹೋಗಿ ಊಟ ಮಾಡ್ಕೊಂಬಂದ್ವಿ. ಏನಪ್ಪ ಸಮಾಚಾರ, ಏನು ತಿಂದ್ವಿ? ರೋಟಿ ಮಿಕ್ಸ್ ವೆಜ್ಜು. ರೈಸ್ ತಿಂದಿಲ್ಲ, ಯಾಕೆ ಹೇಳು? ನಿದ್ದೆ ಬರುತ್ತೆ, ಗಾಡಿ ಹೊಡಿಬೇಕು ಇವತ್ತು. ಇನ್ನು 100 ಚಿಲ್ಲರೆ ಇದೆ, 100 ಕಿಲೋಮೀಟ್ರ್ ಆವ್ರೇಜ್ ಇದೆ. ಲೇ ಆರಾಮಾಗಿ ನೈಟ್ ಆ್ಯಂಡ್ ನೈಟ್ ಹೊಡಿಬೇಕು. ತುಂಬ ಟೈಮ್ ವೇಸ್ಟ್ ಮಾಡಿದ್ದೀವಿ. ಇವತ್ತೊಂದಿನ ನಿದ್ದೆ ಕೆಟ್ಟು ಹೊಡೆದ್ಬಿಡೋಣ. ಎಂಜಾಯ್ ಅಂತ ಮಾಡ್ಕೊಂಬಂದು ಸಿಕ್ಕಾಪಟ್ಟೆ ಟೈಮ್ ವೇಸ್ಟು. ಮತ್ತು ವೀಡಿಯೋ ಒಂದು ಲೇಟ್ ಆಯಿತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದು. ಆ್ಯಕ್ಚುಲಿ ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಕಾಮನ್ ಇದ್ದಿದ್ದೆ. ಹಾಗಾಗಿ ಬೈ ಹೋಗೋಣ, ಬನ್ನಿ ಬೈ ಹೋಗೋಣ. ಬೇಗ ಕೊಡಪ್ಪ, ಕೊಟ್ಟ ಘಾಟೆಲ್ಲ ಇಳಿಸಿದ್ದಾದ್ಮೇಲೆ ಸಸ್ಪಾಲ್ವರ್ಗು ಫುಲ್ ಪ್ಲೇನ್ ರೋಡು. 50 ಕಿಲೋಮೀಟ್ರು ಹೊಡಿತಾ ಇದೀವಿ ಗಾಡಿ. 60, 70 ಹೊಡಿತಾ ಇದ್ದೀನಿ ಗಾಡಿನ. ಇನ್ನೊಂದು 65-70 ಕಿಲೋಮೀಟ್ರ್ ಇರ್ಬೇಕು ಮ್ಯಾಕ್ಸಿಮಮ್ ಅನ್ಲೋಡಿಂಗ್ ಪಾಯಿಂಟು. ಸೀದಾ ಅಲ್ಲೇ ಹೋಗಿ ಮಲ್ಗೋ ಪ್ಲಾನಿಂಗ್ ಇದೆ. ಇವತ್ತು ಲೇಟ್ ಆದರೂ ಪರವಾಗಿಲ್ಲ, ಸೀದಾ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಡೋಣ. ವೀವ್ ಏನು ತೋರ್ಸೋಕ್ಕಾಗ್ತಾಯಿಲ್ಲ, ಒಳ್ಳೆ ವೀವ್ ಇದೆ ಹೊರಗಡೆ, ಬಟ್ ಏನು ತೋರ್ಸೋಕ್ಕಾಗ್ತಾಯಿಲ್ಲ. ಎಲ್ಲ ಡೇ ಟೈಮ್ ಬರಬೇಕಿತ್ತು. ಇರಲಿ, ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡುವ ಕರೆಕ್ಟಾಗಿ. ಏನೇ ಪ್ಲಾನ್ ಮಾಡಿದ್ರು ಇಲ್ಲಿ ಬರೋದು ನೈಟ್ ಆಗೇ ಆಗುತ್ತೆ. ಏನು ಮಾಡ್ತೀರಾ ನೋಡಿ ಯಾವ ಥರ ಇದೆ ವೀವ್ ಅಂತ. ಗಾಡಿ ಓಡಿಸ್ತಾನೆ ಇದೀವಿ, ಇನ್ನೂ ಹೋಗ್ತಾನೆ ಇಲ್ಲ, ರೀಚ್ ಆಗ್ತಾನೆ ಇಲ್ಲ. ಇಲ್ಲಿಂದ ಅಲ್ಲೇ 48 ಕಿಲೋಮೀಟ್ರ್ ಇದೆ ನೋಡ್ಬೋದು. 48 ಕಿಲೋಮೀಟ್ರಲ್ಲೇ ನಾವು ಲಾಸ್ಟ್ ಡೆಸ್ಟಿನೇಷನ್ ಏನು ಮನಾಲಿ ಆಯಿತು, 510 ಕಿಲೋಮೀಟ್ರ್ ಅಲ್ಲಿವರೆಗೂ ಹೋಗಬೇಕು. ನಿಮ್ಮ 11 ಕಿಲೋಮೀಟ್ರು ಡೌನ್ ಇಳಿಸ್ಬಿಟ್ಟು ಮತ್ತೆ ಗಾಡಿ ನಿಲ್ಲಿಸ್ಬೇಕಾದ ಪರಿಸ್ಥಿತಿ ಬರುತ್ತೇನೋ ಗೊತ್ತಿಲ್ಲ, ನೋಡೋಣ. ಆ್ಯಕ್ಚುಲಿ ಘಾಟೆಲ್ಲ ಇಳಿಸಿದ್ಮೇಲೆ 12 ಗಂಟೆಗೆ ಒಳ್ಳೆ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಡಿಸ್ಕೆಲ್ಲ ವಾಸನೆ ಬರೋದು. ಹಾಗಾಗಿ ಒಂದು 30 ಕಿಲೋಮೀಟ್ರ್ ಇಂದ ನಿಲ್ಲಿಸ್ಬಿಟ್ಟಿದ್ವಿ. ಈಗ ಮತ್ತೆ ಸೆಲ್ಫ್ ಹೊಡೆದಿದ್ವಿ 1:30ಗೆ ಕೂಲ್ ಆದ್ಮೇಲೆ ಟೈರು. ಇಲ್ಲಿಂದ ಹೋಗೋಣ ಟ್ರಿಪ್ಪಿ. 400 ಕಿಲೋಮೀಟ್ರ್ ಓಡಿದೆ ಗಾಡಿ, ಇನ್ನೊಂದು 30 ಕಿಲೋಮೀಟ್ರ್ ಪಾಯಿಂಟು. 2 ಪಾಯಿಂಟ್ ಡೀಸೆಲ್ ಇದೆ, ಹೋಗ್ಬಿಡುತ್ತೆ. ಮಿಡ್ ನೈಟ್ 12 ಗಂಟೆಗೆ ನಾವು ಬಂದ್ವಿ ಮ್ಯಾಗ್ನೆಟಿಕ್ ಹಿಲ್. ನೋಡ್ಬೋದು ಈಗ ಸದ್ಯಕ್ಕೆ ಕರೆಕ್ಟು ಮ್ಯಾಗ್ನೆಟಿಕ್ ಹಿಲ್ ಹತ್ರ ಗಾಡಿ ಪಾಸ್ ಮಾಡ್ತಾ ಇದೀವಿ. ನೋಡ್ಬೋದು ಇಲ್ಲಿ ಬೋರ್ಡ್ ಇದೆ, ಮ್ಯಾಗ್ನೆಟಿಕ್ ಹಿಲ್ಸ್ 11,123 ಅಡಿ. ನಮ್ಮ ಗಾಡಿಗಳೆಲ್ಲ ಮ್ಯಾಗ್ನೆಟ್ಗೆಲ್ಲ ಜಗ್ಗಲ್ಲ, ಸೀದಾ ಉಲ್ಟ್ಕೊಂಡು ಹೋಗ್ತಾ ಇರ್ತವೆ. ಬನ್ನಿ, ಇನ್ನು ಒಂದು 20 ಕಿಲೋಮೀಟರ್ ಇದೆ ಅನ್ಲೋಡಿಂಗ್ ಪಾಯಿಂಟ್. ಸೀದಾ ಅಲ್ಲಿಗೆ ಹೋಗ್ಬಿಟ್ಟು ನಿಲ್ಸೋಣ ಗಾಡಿನ. ಫೈನಲಿ ವೆಲ್ಕಮ್ ಟು ಲೇ. ಲೇ ಸಿಟಿ ಒಳಗೆ ಬಂದಿದ್ದಾಯಿತು. ನಾನು 4 ಕಿಲೋಮೀಟ್ರ್ ಇದೆ ಅನ್ಲೋಡಿಂಗ್ ಪಾಯಿಂಟ್. ಇದೆಲ್ಲ ಆರ್ಮಿ ಬೇಸ್ಗಳು. ಸೀದಾ ಅನ್ಲೋಡಿಂಗ್ ಪಾಯಿಂಟ್ಗೆ ಹಾಕಿ ಗಾಡಿನ ಮಲ್ಕೊಂಬಿಡೋಣ ಹೋಗಿ. ಏನು ನಾಳೆ ಖಾಲಿಯಾಗ ಡೌಟೇ, ಸಂಡೇ ಅಲ್ವಾ, ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಅಲ್ಲೋಗಿ ಅಪ್ಡೇಟ್ ಮಾಡ್ತೀನಿ. ಆ್ಯಕ್ಚುಲಿ ಇದೆ ಅನ್ಲೋಡಿಂಗ್ ಪಾಯಿಂಟು. ನಮ್ಮ ಲೆಫ್ಟ್ ಸೈಡಲ್ಲಿ ಸುಮಾರು ಗಾಡಿಗಳಿದ್ದಾವೆ, ಕಡಿಮೆ ಅಂದರೂ ಒಂದು 30 ಗಾಡಿ ಇದ್ದಾವೆ ಇಲ್ಲಿ. ಇಲ್ಲೇನೋ ಡೈಲಿ 7 ಗಾಡಿ ಅಂತ ಖಾಲಿ ಮಾಡೋದು. ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. 2 ದಿನ ಆಗುತ್ತೋ 3 ದಿನ ಆಗುತ್ತೋ ಅನ್ಲೋಡ್ ಆಗೋದು ಕೂಡ ಗೊತ್ತಿಲ್ಲ. ನೋಡೋಣ ಬೆಳಗ್ಗೆ ಎದ್ದು ಏನಾಗುತ್ತೆ ಅಂತ ನಾಳೆ ಅಪ್ಡೇಟ್ ಮಾಡ್ತೀವಿ. ಓಕೆ, ವಿಡಿಯೋನ
ಇಲ್ಲಿಗೆ ಮುಗಿಸೋಂಥ ಟೈಮ್ ಕೂಡ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ತಾಗ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ಇಷ್ಟು ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.